ಡಿ.ಕೆ ಶಿವಕುಮಾರ್ ಅವರು ರಾಜಭವನಕ್ಕೆ ಹೋಗಿದ್ದಾರೆ, ರಾಜ್ಯಪಾಲರ ಅನುಮತಿಯನ್ನು ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವ ಸಂಪುಟ ಹೊಸದಾಗಿ ರಚನೆ ಆಗಬೇಕು. ತಾವು ಕೂಡ ಹಿರಿಯ ಶಾಸಕರು, ಸೊ ಈಗ ತಾವು ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೆದ ಮೇಲೆ ಡಿ.ಕೆ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಆದಮೇಲೆ ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇಲ್ಲಿವರೆಗೂ ಕೇಳ್ಕೊಂತ ಬಂದಿದ್ದೀವಿ ಮಂತ್ರಿಗಿರಿ ಕೊಡ್ರಿ ಅಂತೇಳಿ, ಒಪ್ಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ನೋಡಬೇಕು. ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ ಪಟ್ಟಿಯಲ್ಲಿ. ಸಿದ್ದರಾಮಯ್ಯ ಅವರು ಕೊಡಿ ಕೇಳಿದ್ವಿ, ಈಗ ನೋಡೋಣಪ್ಪ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಹಿರಿಯ ಶಾಸಕರು, ನೀವು ಹಿರಿಯ ಕನ್ಸಿಡರ್ ಮಾಡಿದ್ರೆ ಹೆಚ್ಚಾಗಿ ನಿಮಗೆ ಅವಕಾಶವನ್ನು ಕನ್ಸಿಡರ್ ಮಾಡಿದ್ರೆ ಒಳ್ಳೇದು. ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮಾತಾಡಿದ್ವಿ, ಇವ್ರದ್ದು ಕಾಯಂ ಐತೆ. ಈಗ ನಿಮ್ದು ಸಂಪುಟದಲ್ಲಿ ಮೊದಲಿಂದಲೂ ಕೂಡ ನಿಮ್ಮ ಹೆಸರು ಇತ್ತು, ಗೋವಿಂದಪ್ಪ ಅವ್ರದ್ದು ಇತ್ತು, ನಿಮ್ದು ಕೂಡ ಇತ್ತು, ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ನಾವು ನಿರೀಕ್ಷೆನಲ್ಲಿ ಇದ್ದೀವಿ, ಆಗುವುದಂತ ನಿರೀಕ್ಷೆನಲ್ಲಿ ಇದ್ದೀವಿ. ಇಲ್ಲ ಅವರಿಗೆಲ್ಲ ನಾವು ಇದು ಮಾಡಕ್ ವಿಶ್ ಮಾಡಿ ಬಂದ್ವಿ. ಸಿಗೋ ವಿಶ್ವಾಸ. ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ನಮ್ಮ ಹೆಸರು ಕೇಳಿ ಬರ್ತಾ ಇದೆ. ನೀವು ಆಪ್ತರಾಗಿದ್ದೀರಿ, ನೀವು ಸಚಿವಾಕಾಂಕ್ಷಿ ಆಗಿದ್ದೀರಿ ಅಂತ. ಅದೆಲ್ಲ ಗೊತ್ತಿಲ್ಲ, ಪಕ್ಷದ ಹೈಕಮಾಂಡಿಗೆ ಗೊತ್ತದಲ್ಲ. ಪಕ್ಷದಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ನಿಭಾಯಿಸುತ್ತೆ. ಮೇಡಮ್, ಈಗ ಅಲ್ಪಸಂಖ್ಯಾತ ಸಮುದಾಯದಿಂದ ಡಿ.ಸಿ.ಎಂ ಹುದ್ದೆಗೆ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಜಮೀರ್ ಅಹಮದ್, ಮತ್ತೊಂದ್ ಕಡೆ ಸ್ಪೀಕರ್ ಅಂತ ಖಾದರ್ ಅವ್ರಿಗೆ ಯಾರು ಕೊಡ್ಬೇಕು ಅನ್ನೋದು ನೀವೇನಾದ್ರು ಸಹಕಾರ ಕೇಳಿದಾರೆ ಮೇಡಮ್? ಅಲ್ಲ, ಇಬ್ರು ಯಾರು ಸಹಕಾರ ಕೇಳಿಲ್ಲ, ಬಟ್ ಈ ಅಲ್ಪಸಂಖ್ಯಾತರಿಗೂ ಕೊಡಬೇಕು. ಯಾಕಂದ್ರೆ ಈ ಸರ್ಕಾರ ಬರಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.